ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅವರೆಲ್ಲ ಪ್ರವಾಹ ಬಾಧಿತ ಪ್ರದೇಶದ ವಾಸಿಗಳು. ಪ್ರವಾಹದ ಹೊಡೆತದಿಂದ ಮನೆ ಮಠ ಕಳೆದುಕೊಂಡು ಸರ್ಕಾರ ನೀಡಿರುವ ಶೆಡ್ನಲ್ಲೇ ವಾಸ ಮಾಡ್ತಾ ಇದ್ರು. ಪುನರ್ವಸತಿ ಕೇಂದ್ರದಲ್ಲಿ ಸೂಕ್ತ ಮೂಲಭೂತ ಸೌಕರ್ಯ ಮತ್ತು ಪರಿಹಾರಕ್ಕೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಧುಮುಕಿದ್ದಾರೆ. ಸಂತ್ರಸ್ತರ ಗೋಳಿನ ಕಥೆ ಏನು, ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕೇಳೋರಿಲ್ಲ ಪ್ರವಾಹ ಸಂತ್ರಸ್ತರ ಗೋಳು. ಸೂಕ್ತ ಪರಿಹಾರಕ್ಕಾಗಿ ಅನಿರ್ದಿಷ್ಟಾವಧಿ ಹೋರಾಟ. ಅಂದು ಅವರೆಲ್ಲ ನೆಮ್ಮದಿ ಜೀವನ ಸಾಗಿಸಿಕೊಂಡಿದ್ದವರು. ಆದರೆ ಅದೊಂದು ಪ್ರವಾಹದಿಂದ ಅಂದು ಬೀದಿಗೆ ಬಿದ್ದು ಎಲ್ಲವನ್ನೂ ಕಳೆದುಕೊಂಡು ಇನ್ನೂ ಕೂಡ ಸಂಕಷ್ಟದಲ್ಲೇ ಜೀವನ ದೂಡುತ್ತಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಇದ್ದಲಗಿ ಗ್ರಾಮದಲ್ಲಿ 200ಕ್ಕೂ ಹೆಚ್ಚು ಕುಟುಂಬಗಳು ನಾರಾಯಣಪುರ ಡ್ಯಾಂ ಹಾಗೂ ಮಲಪ್ರಭಾ ನದಿ ಹಿನ್ನೀರು ನೆರೆ ಬಾಧಿತ ಸಂತ್ರಸ್ತರಾಗಿದ್ದಾರೆ. 2007ರಲ್ಲಿ ಸರ್ಕಾರ ಪ್ರವಾಹ ಬಾಧಿತರಿಗೆ ಗಂಜಿ ಕೇಂದ್ರ ಹಾಗೂ ಶೆಡ್ ನಿರ್ಮಿಸಿಕೊಟ್ಟಿತ್ತು. ಆದರೆ ಇವತ್ತಿಗೂ ಸಂತ್ರಸ್ತರು ಶೆಡ್ನಲ್ಲೇ ಬದುಕು ದೂಡುವಂತಾಗಿದೆ. ಆದ್ರಿಂದ ಈಗ ಬೀದಿಗಿಳಿದಿರುವ ಸಂತ್ರಸ್ತರು ಶಾಶ್ವತ ಸೂರು ಕಲ್ಪಿಸುವಂತೆ ಆಗ್ರಹಿಸಿದ್ದಾರೆ. ಈಗಾಗಲೇ 18-19 ವರ್ಷ ಆಯ್ತು. ನಮಗೆ ಶಾಶ್ವತ ಪರಿಹಾರ ಕೊಡೋ ಕುರಿತು ಈಗ ಏನೈತಿ, ನಮಗೆ ತಾತ್ಕಾಲಿಕವಾಗಿ ನಮ್ಮ ಇದ್ದಲಿ ಗ್ರಾಮದಲ್ಲಿ ಒಂದು 750 ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ರು. ಅವಾಗ ಈಗ ಅವೆಲ್ಲ ಶೀತಲಗೊಂಡವು ಶೆಡ್ಗಳು ಎಲ್ಲ ನೋಡಿದ್ರೆ ಈ ಮುದುಕರು ಅವೆಲ್ಲ ನೋಡಿದ್ರೆ ಮಳೆ ಆನೆಕಲ್ಲು ಮಳೆಯಿಂದ ಶೆಡ್ಗಳು ಹಾರ್ಯಾವು. ಹಾರಿಂದ ಅಲ್ಲೇ ಒಂದಿಷ್ಟು ದನಗಳದಾಲು ಮನುಷ್ಯರಾದ್ರು ಭಾಳ ದುರ್ಘಟನೆ ಆಗೈತಿ. ಮಾಡಿಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟು ಹೋಗ್ಯಾರ. ನಾವು ಹೇಳಿದ್ವಿ ನಮ್ಮ ಶೆಡ್ಗಳು ಅಲ್ಲಿ ನಿರ್ಮಾಣ ಆಗುತ್ತಾನ ನಮ್ಮ ಅನಿರ್ದಿಷ್ಟ ಹೋರಾಟ ನಾವು ನಿಲ್ಲಿಸಾಗಿಲ್ಲ. ಸಂತ್ರಸ್ತರಿಗೆ ಪುನರ್ವಸತಿ ಕೇಂದ್ರ ನಿರ್ಮಾಣ ಮಾಡಿದ್ರು ಅಲ್ಲಿ ಮೂಲಭೂತ ಸೌಕರ್ಯಗಳು ಮಾತ್ರ ಮರೀಚಿಕೆಯಾಗಿದೆ. ಪುನರ್ವಸತಿ ಕೇಂದ್ರದಲ್ಲಿನ 1 ಗುಂಟೆ ಜಾಗ ರೈತ ಕುಟುಂಬಗಳಿಗೆ ಸಾಕಾಗ್ತಿಲ್ಲ. ರೈತರ ಬದುಕಿಗೆ ಅವಶ್ಯವಿರೋ ಜಾನುವಾರು, ಕೃಷಿ ಸಲಹೆಕರಣ, ತಿಪ್ಪೆ, ಬಣವೆ ನಿರ್ಮಾಣಕ್ಕೆ ಸಾಕಷ್ಟು ಜಾಗದ ಅವಶ್ಯಕತೆ ಇದೆ. ಹೀಗಾಗಿ 4 ಗುಂಟೆ ಜಾಗ ನೀಡುವಂತೆ ಸಂತ್ರಸ್ತರು ಆಗ್ರಹಿಸಿದ್ದಾರೆ. 2007ರಲ್ಲಿ ಕೃಷ್ಣಾ ನದಿ ಪ್ರವಾಹದಿಂದ ಮುಳುಗಡೆಯಾಗಿ ಸುಮಾರು ಒಂದು 300 ಕುಟುಂಬಗಳು ನಿವಾಸಿತವಾಗಿ ಗಂಜಿ ಕೇಂದ್ರವಾಗಿ ಇಲ್ಲಿ ಒಂದು ತಾತ್ಕಾಲಿಕ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾವೆ. 2007ರಿಂದ ನಿರ್ಮಾಣ ಮಾಡಿಕೊಟ್ಟಂಥ ಶೆಡ್ಡನ್ನು ಇಲ್ಲಿವರೆಗೂ ಆ ಶೆಡ್ಡಿನ ದುಸ್ಥಿತಿ ಹೇಗಿದೆ ಅಂತೇಳಿ ಯಾವೊಬ್ಬ ಅಧಿಕಾರಿನೂ ಸಹ ಬಂದು ನೋಡಿಲ್ಲ. ಈಗಾಗಲೇ ಅವು ಎಲ್ಲ ಶೆಡ್ಗಳ ಬಲಿಸು ಕೊಳತೋಗ್ಯಾವು. ತಗಡುಗಳು ಇವತ್ತು ನಾಳೆ ಗಾಳಿ ಬಿಡ್ತವಪ್ಪ ಅಂದ್ರೆ ಹಾದು ಹೋಗುವಂಥ ಸ್ಥಿತಿ ಒಳಗಿದ್ದಾವೆ. ಅಲ್ಲಿ ನಮಗೆ ಒಂದು ಹೊಸ ಶೆಡ್ಡನ್ನು ನಿರ್ಮಾಣ ಮಾಡಿ ನಾವು ಮನೆ ಕಟ್ಟುಕೊಳ್ಳೋವರೆಗೆ ಅದನ್ನು ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಈ ಸರ್ಕಾರಕ್ಕೆ ಈ ಮುಖಾಂತರ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಒಟ್ಟಲ್ಲಿ ಪ್ರವಾಹಕ್ಕೆ ತುತ್ತಾಗಿ ಮನೆಯ ಮಠ ಕಳೆದುಕೊಂಡು ಕಳೆದ 18 ವರ್ಷಗಳಿಂದ ಶೆಡ್ನಲ್ಲೇ ಇದ್ದು ಈಗ ತಾಳ್ಮೆ ಕಳೆದುಕೊಂಡು ಬೀದಿಗಿಳಿಯುವಂತಾಗಿದೆ. ಅಶೋಕ್, ಗ್ಯಾರಂಟಿ ನ್ಯೂಸ್, ಬಾಗಲಕೋಟೆ.